ನೋಡಿ ಈಗ ಹೇಳಿದ್ನಲ್ಲ, ಇನ್ನೂ ಕೆಲವು ತೋರಿಸ್ತೀನಿ ನಾನು ನಿಮಗೆ. ಇದು ಇದು ಗುಲಗಂಜಿ ಆಗಲೇ ತೋರಿಸಿದ್ನಲ್ಲ ನಿಮಗೆ, ನ್ಯಾಚುರಲ್ ಆಗಿ ತೋರಿಸಿದೆ ಗಿಡನ, ಅದ್ರ ಬಳ್ಳಿನ, ಅದ್ರ ಬೀಜ ನೋಡಿ. ಇದರಲ್ಲಿ ಕೆಂಪು ಇದೆ, ಬಿಳಿದು ಇದೆ, ಕಪ್ಪುದು ಇದೆ. ಇವು ಮೂರು ಸೇರಿದಾಗ ಮಾತ್ರ ವಶೀಕರಣ ಕೆಲಸ ಆಗ್ತದೆ. ಮೂರು. ಆಮೇಲೆ ಇದರಲ್ಲಿ ಸ್ವಲ್ಪ ವನಸ್ಪತಿಗಳನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಚೂರ್ಣನ. ಆ ಚೂರ್ಣನ ಸೇರಿಸಿ ಇವನ್ನು ಕೂಡ ತಾಯ್ತದಲ್ಲಿ ತುಂಬಿದ್ರೆ ಅಂದರೆ, ಈಗೇನು ವ್ಯವಹಾರಗಳಲ್ಲಿ ಹಣಕಾಸಿನ ತೊಂದರೆ ಭಾಳ, ಮಾಲೀಕ ದುಡ್ದಿರ್ತೀವಿ, ನಾವು ಕೆಲಸ ಮಾಡಿರ್ತೀವಿ, ನೌಕರಿ ಮಾಡ್ತಾ ಇರ್ತೀವಿ, ಸಮಯಕ್ಕೆ ಸರಿಯಾಗಿ ನಮಗೆ ಸಂಬಳ ಕೊಡೋದಿಲ್ಲ, ಹಣಕಾಸಿಂದು ತೊಂದರೆ ಭಾಳ ಕೊಡ್ತಾ ಇರ್ತಾರೆ, ಟಾರ್ಚರ್ ಕೂಡ ಕೊಡ್ತಾ ಇರ್ತಾರೆ. ಅಂಥವ್ರಿಗೆ ಇವನ್ನೆಲ್ಲ ಹಾಕಿಬಿಟ್ಟು ನಾವು ಇದೇ ಪಂಚದಶಿ ಯಂತ್ರವನ್ನು ಬರೆದು ತಾಯ್ತದಂದು ತುಂಬಿ ಸಿದ್ಧಿ ಮಾಡಿ ನಿನ್ನ ಹತ್ರ ಇಟ್ಕೊಂಡು ಹೋಗಪ್ಪ ಅಂದರೆ ಅವನ್ನೆಲ್ಲ ಕುಂಠಿತವಾಗಿರ್ತಕ್ಕಂಥ ಅಡೆತಡೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ 3 ದಿನದಲ್ಲಿ ನೆರವೇರಿಬಿಡ್ತವೆ. ಇದು ನಮ್ಮದು ಪೇಟೆಂಟ್ ಯಂತ್ರ, ಇದು ಗುಲಗಂಜಿ ತಂತ್ರ ಇದೆ. ಆಮೇಲೆ ಇದು ನೋಡಿ, ಇದು ಸಹದೇವಿ ಬೇರಿದು. ಸಹದೇವಿ. ಈ ಸಹದೇವಿ ಬೇರಿಗೆ ಏನೈತಲ್ಲ, ತುಳಸಿ ಬೀಜ, ತುಳಸಿ ಗಿಡ ಏನಿರ್ತದಲ್ಲ, ತುಳಸಿ ಬೀಜ ಈ ಸಹದೇವಿ ಬೇರು. ಇದು ಹಸಿಯಾಗಿದ್ದಾಗ ಇವನ್ನೆರಡು ಸಿದ್ಧಿ ನಕ್ಷತ್ರ ವಾರ ನೋಡಿ ತರ್ತೀವಿ ನಾವು. ತಗೊಂಬಂದು ಇದನ್ನ ಚೆನ್ನಾಗಿ ಅರೆದು ಬಿಟ್ಟು ಗಂಧ ಮಾಡ್ತೀವಿ. ಇದನ್ನ, ಈ ಗಂಧವನ್ನ ಯಾರು ಹಚ್ಕೊಂಡು ಹೋಗ್ತಾರೆ, ಇದಕ್ಕೆ ರಾಜ ವಶೀಕರಣ ತಿಲಕ ಅಂತೀವಿ ನಾವು. ರಾಜ ವಶೀಕರಣ ತಿಲಕ. ಆಮೇಲೆ ನೀರು ಹಾಕಿ ಅರಿವಾಗಿಲ್ಲ, ಇದನ್ನ ಬಾಳೆ ಗಿಡದ ರಸ, ಬಾಳೆ ಗಿಡದ ರಸವನ್ನು ಹಾಕಿ ಈ ಸಹದೇವಿ ಬೇರನ್ನು ಮತ್ತು ತುಳಸಿಯ ಬೀಜವನ್ನು ಇವು ಎರಡು ಹಾಕಿ ಬಾಳೆಹಣ್ಣಿನ ರಸದಲ್ಲಿ ಚೆನ್ನಾಗಿ ಅರಿಬೇಕು. ಅದನ್ನು ಕೈಯಿಂದನೇ ಮಾಡಬೇಕು, ಮಿಷಿನ್ನಲ್ಲಿ ಮಿಕ್ಸರಲ್ಲಿ ಹಾಕುವಾಗಿಲ್ಲ. ಈ ಕೈಯಿಂದನೇ ಅರೆದು ಬಿಟ್ಟು ಗಂಧವನ್ನು ತಯಾರು ಮಾಡಿ ಆ ಗಂಧವನ್ನು ಕೊಡ್ತೀವಿ ನಾವು. ಈ ಥರ ಆಗುತ್ತೆ ಅದು ಗಂಧ. ಇಲ್ಲಿದೆ ನೋಡಿ, ಇದನ್ನು ಓಪನ್ ಮಾಡಿ ನೋಡಿ, ಈ ಥರ ಗಂಧ ಆಗ್ತದೆ. ಈ ಗಂಧನ ಹಣೆಗೆ ಹಚ್ಕೊಂಡು ಹೋಗ್ಬಿಟ್ರಂದ್ರೆ ಇದಕ್ಕೆ ರಾಜ ವಶೀಕರಣ ತಿಲಕ ಅಂತೀವಿ ನಾವು. ಎಂಥ ಕೆಲಸ ಕಾರ್ಯಗಳ ಅಡೆತಡೆಯಾಗಿದ್ರು ಕೂಡ ಇದು ಕೆಲಸ ಮಾಡ್ತದೆ. ನೀವು ಬರಲಾರ್ದಂಥ ದುಡ್ಡು ಬರ್ತದೆ, ಬರಲಾರ್ದಂಥ ಏನೋ ವಸ್ತುಗಳನ್ನ ಯಾರೋ ಕೇಳ್ತೀರಿ, ಕೊಟ್ಟಿರೋ ಆಗಿಲ್ಲ ಅವರು, ಅದನ್ನು ಕೂಡ ಕೊಡ್ತಾರೆ. ಏನೋ ಕೆಲಸ ಕಾರ್ಯಗಳಿಗೆ ಹೋಗಿದ್ರು ಕೂಡ ಆ ಕೆಲಸ ಕಾರ್ಯಗಳೆಲ್ಲ ಆದಷ್ಟು ಬೇಗ ಶೀಘ್ರವಾಗಿ ಕೆಲಸಗಳು ಆಗ್ತವೆ, ಅಡೆತಡೆಗಳು ದೂರ ಆಗ್ತವೆ. ಈ ಸಹದೇವಿ ಬೇರು ಮುಖ್ಯ. ಸಹದೇವಿ ಮತ್ತು ತುಳಸಿ. ಇದು ಹೆಂಗಿದೆ, ಬೇರ ಇದು? ಹೌದು, ಇದೆಲ್ಲ ಬೇರಿದು, ತೆಗ್ದಿರೋದು ಬೇರಿದು. ಇದು ತಗೊಂಡು ಬಂದು ನಮ್ಮ ಹತ್ರ ಇಟ್ಕೊಂಡ ಮೇಲೆ ಇದನ್ನ 3 ತಿಂಗಳು ಒಳಗಡೆ ಇದನ್ನ ಉಪಯೋಗ ಮಾಡ್ಬೇಕು ನಾವು. ಎಕ್ಸ್ಪೈರಿ ಡೇಟ್ 3 ತಿಂಗಳು. 3 ತಿಂಗಳ ಒಳಗಡೆನೆ ಇದ್ರ ಕೆಲಸ ಏನಿದ್ರು 3 ತಿಂಗಳ ನಂತರ ಇದು ಕೆಲಸ ಮಾಡೋದಿಲ್ಲ. ಈಗ 3 ತಿಂಗಳಿಗೆ ಇದು ಒಣಗಿದ ಮೇಲೆ ಏನೈತಲ್ಲ, ಇಷ್ಟು ಕಡ್ಡಿ ತಗೊಂಡು ನೀವು ಬಾಯಲ್ಲಿ ಇಟ್ಕೊಂಡು ಹೋದ್ರಂದ್ರೆ ಮುಂದಿನ ವ್ಯಕ್ತಿ ಅವನು ಬೇಕು ಅಂತ ಬರ್ತಾನೆ, ಏನಾದ್ರು ಬೇಯೋದು ಗೇದೆಲ್ಲ ಬಿಟ್ಬಿಡ್ತಾನೆ, ಪ್ರೀತಿಯಿಂದ ತಲೆ ಬಾಗ್ತಾನೆ ಶತ್ರು. ಬರೀ ಇದು ಒಂದು ಕಡ್ಡಿ, ಇಷ್ಟೇ ಕಡ್ಡಿ, ಎಲ್ಲಾದ್ರೂ ಒಂದು ನಾಲಿಗೆ ಕೆಳಗಡೆ ಇಟ್ಕೊಂಡು ಹೋಗ್ಬಿಟ್ರೆ ಸಾಕು. ಆದ್ರೆ ಸಿದ್ಧಿ ಆಗಿರ್ಬೇಕು ಅಂತ, ಆ ಸಿದ್ಧಿದಿಂದಲೇ ತಂದಿರ್ಬೇಕು. ಹಂಗೆ ಗಿಡ ಸಿಕ್ತು ಅಂತ ತಗೊಂಡು ಇಟ್ಕೊಂಡು ಹೋದ್ರೆ ಕೆಲಸ ಮಾಡೋದಿಲ್ಲ. ಗಿಡ ಕಿತ್ತಿಟ್ಕೊಂಡು ಸಿದ್ಧಿ ಮಾಡಿರ್ಬೇಕು. ಸಿದ್ಧಿ ಮಾಡಿದ್ರೆ ಅದಕ್ಕೆ ಪವರ್ ಇರುತ್ತೆ. ಇದಕ್ಕೆ ಇನ್ನು ಎಷ್ಟು ಸಾಕಷ್ಟು ಇದಾವೆ, ಇನ್ನು ತೋರಿಸಿ ನನ್ನ ಹತ್ರ ಇದು ನೋಡಿ. ಇದು ಭೈರವ ದಂಡ, ಭೈರವ ಚಿಮುಟ ಬೇರೆ, ಇದು ಭೈರವ ಚಿಮುಟ. ಇದು ಹೌದು, ತೋರಿಸಿದ್ರಿ ಲಾಸ್ಟ್. ಇದು ಭೈರವ ಚಿಮುಟ. ಇದು ಇದು ತಾಂತ್ರಿಕತೆ ಎಲ್ಲ ಇದಕ್ಕೂ ಬಳಸ್ತೀವಿ. ಇದು ಏನಿದೆ, ಇವೆಲ್ಲ ಗ್ರಹ ದೋಷಗಳಿರ್ತವೆ, ಮನುಷ್ಯನ ಮೈ ಮೇಲೆ ನೆಗೆಟಿವ್ ಎನರ್ಜಿ ಇರ್ತದೆ, ವೈಬ್ರೇಷನ್ ಇರ್ತದೆ, ದೆವ್ವ ಹಿಡಿದಿದೆ ಅಂತಾರೆ, ಭೂತ ಹಿಡಿದಿದೆ ಅಂತಾರೆ, ಆಮೇಲೆ ದೇವರು ಬರ್ತದೆ ಅಂತಾರೆ. ಅಂಥವ್ರಿಗೆಲ್ಲ ಇದನ್ನ ತಲೆ ಮೇಲೆ ಇಟ್ಟು ಹೀಗೆ 3 ಸಾರಿ ಇಳೆ ತೆಗೆದು ಬಿಟ್ರಂದ್ರೆ ಸ್ವಚ್ಛ ಆದ್ರೆ ಇದ್ರ ಜೊತೆಗೇನೆ ಅದು ಕಡೆಗೆ ಬಂದು ಬಿಡ್ತದೆ. ಇಂಥ ಕೆಲಸ ಮಾಡ್ತದೆ. ಇದು ಒಂದು ವೃಕ್ಷ. ಇದು ಬೇರೆ ಅದು ಭೈರವ ವೃಕ್ಷ ಅಂತಾನೆ ಇದೆಯಾ? ಹೌದು, ಭೈರವ ವೃಕ್ಷ. ಕನ್ನಡದಲ್ಲಿ ಇದರ ಹೆಸರು ನನಗೆ ಗೊತ್ತಿಲ್ಲ. ಹೆಚ್ಚಾಗಿ ನಾನು ಹಿಂದಿಯಲ್ಲಿ ಅಭ್ಯಾಸ ಮಾಡಿರೋದಂದ್ರ ಕೆಲವು ಈ ಗಿಡಗಳು ವನಸ್ಪತಿಗಳ ಹೆಸರುಗಳು ಕನ್ನಡದಲ್ಲಿ ಸರಿಯಾಗಿ ಗೊತ್ತಿಲ್ಲ ನನಗೆ. ನಾವು ಅನ್ನೋದು ಮಾತ್ರ ಇದಕ್ಕೆ ಭೈರವ ದಂಡ ಅಂತ, ಭೈರವನ ಕಟ್ಟಿಗೆ ಅಂತೀವಿ. ಭೈರವ ದಂಡ. ಇದು ಒಂದು. ಇನ್ನೊಂದು ಬರ್ತದೆ, ಇನ್ನೊಂದು ತೋರಿಸ್ತೀನಿ. ಇದು ನೋಡಿ, ನಾಗಬೆತ್ತ. ಇದು
ನಾಗಬೆತ್ತ. ಹಾಂ, ನಾಗಬೆತ್ತ. ಹಾಂ ಹಾಂ ಹಾಂ, ಇದಕ್ಕೆಲ್ಲ ಸರ್ಪ ಸಂಸ್ಕಾರ, ಕಾಳಸರ್ಪ ದೋಷ, ಹೋಮ ಹವನ ಯಜ್ಞಗಳು ಮಾಡ್ತಾರೆ. ನಮ್ಮ ಹತ್ರ ಇವು ಎರಡೇ ಇದ್ರೆ ಸಾಕು, ಬೇಕಾದಂಥದ್ದು ಸರ್ಪ ದೋಷ ಇರಲಿ. ಆ ಪರಿಹಾರ ನಾವು ವಿಧಿ ಹೇಳೋದಿಲ್ಲ ನಿಮಗೆ. ನಾವು ಇದರಿಂದ ನೀವು ಇದರಿಂದನೇ ನಾವು ಪೂಜೆ ಮಾಡ್ತೀವಿ. ನಾವು ಆ ಪೂಜೆ ಜೊತೆಗೆ ಇವು ಎರಡನ್ನು ನಾವು ಏನು ಮಾಡ್ಬೇಕು ಅದನ್ನ ಮಾಡಿಬಿಟ್ರೆ ಅಂದ್ರೆ ಒಂದು ದೋಷ ಪರಿಹಾರ. ಇದು ಅಘೋರ ತಂತ್ರಶಾಸ್ತ್ರದಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಎಷ್ಟು ಹೇಳಿದ್ರು ಕಡಿಮೆನೆ. ಈ ತರ ಇದು ಒಂದು ನಾಗಬೆತ್ತ, ಇದೊಂದು ಭೈರವ ದಂಡ, ಇವೆರಡು ಕೆಲಸ ಮಾಡ್ತವೆ. ಸರ್ಪದೋಷದ ಇದ್ದವರಿಗೆ ಮಾತ್ರ ಅತಿ ಶೀಘ್ರವಾಗಿ ಅವರಿಗೆ ದೋಷ ಪರಿಹಾರ ಆಗ್ತದೆ. ಇವು ಎರಡರಿಂದ. ಇದು ಒಂದು ಮಾತ್ರ ಇದೆ, ದವ್ವ ಭೂತ ಪ್ರೇತ ಇದು ಎಲ್ಲದಕ್ಕೂ ಕೆಲ್ಸಕ್ಕೆ ಬರ್ತದೆ. ಆಮೇಲೆ ರಾತ್ರಿ ಸಮಯದಲ್ಲಿ ಇದನ್ನೆಲ್ಲಾದ್ರೂ ಕೈಯಲ್ಲಿ ಹಿಡ್ಕೊಂಡು ಹೋದು ಅಂದ್ರೆ ಕಾಣಲಾರದ ವಸ್ತುಗಳು ಸುಧಾನು ಕಾಣ್ತವೆ ನಮಗೆ ರಾತ್ರಿ ಸಮಯದಲ್ಲಿ. ಅಂದ್ರೆ ಅದಕ್ಕೆ ಸಿದ್ಧಿ ಮಾಡಿರ್ಬೇಕಾ? ಸಿದ್ಧಿ ಆಗಿರ್ಬೇಕು. ಈಗ ಡೀಸೆಲ್ ಪೆಟ್ರೋಲ್ ಹಾಕದಲ್ಲೇ ಗಾಡಿಗಳು ಇಂಜಿನ್ಗಳು ಓಡಲ್ಲ. ಆ ತರ ಇದಕ್ಕೂ ಏನೋ ಒಂದು ಸಿದ್ಧಿ ಮಾಡಿರ್ತೀವಿ ನಾವು. ಇದಕ್ಕೂ ಪೆಟ್ರೋಲ್ ತುಂಬಿರ್ತೀವಿ ನಾವು. ಪೆಟ್ರೋಲ್ ತುಂಬಿದಾಗ ಮಾತ್ರ ಇದು ಕೆಲಸ ಮಾಡ್ತದೆ. ಇದು ಸಾಧಾರಣ ನಮ್ಮ ಆಯುಷ್ಯ ಇರೋವರೆಗೂ ಇದರಲ್ಲಿ ಶಕ್ತಿ ಇರ್ತದೆ. ನಾವು ಎಲ್ಲಿವರೆಗೂ ಇರ್ತೇವೆ ಅಲ್ಲಿವರೆಗೂ ಇದು ನಮ್ಮ ಜೊತೆಯಲ್ಲಿ ನಮ್ಮ ಸ್ಥಾನದಲ್ಲಿ ಇರ್ತದೆ. ಅದಕ್ಕೆ ಅದೇ ಸಿದ್ಧಿಸಿ ಸಿದ್ಧಿ ಮಾಡಿ ಇಟ್ಕೊಂಡಿರ್ಬೇಕು. ಈ ನಾಗಬೆತ್ತ ಒಂದು ಇದೊಂದು ಯಾವಾಗಲೂ ಸಿದ್ಧಿ ಮಾಡಿ ಇಟ್ಕೋಬೇಕು. ಸರ್ಪದೋಷಕ್ಕೆ ಇದರಲ್ಲಿ ಬಹಳ ಕೆಲಸ ಮಾಡ್ತೀವಿ ನಾವು. ಇದು ಹೇಗಿದು ಅಂದ್ರೆ ಒಂದು ಬಂಬ್ ತರ ಇದೆ. ಇದು ನಾಗಬೆತ್ತ. ಇದು ಅರಣ್ಯದಲ್ಲಿ ನಾನು ತಗೊಂಬಂದಿದ್ದೆ, ನನ್ನ ಹತ್ರ ಸಾಕಷ್ಟು ಇದೆ. ಇದು ಬೇಕು ಅಂತ ನಾನು ಒಂದು ಸಾರಿ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರ ಪರ್ವತದಲ್ಲಿ ತಪಸ್ಸಿಗೆ ಹೋಗಿದ್ದೆ ನಾನು. ಅಲ್ಲಿ ಒಂದು 21 ದಿನ ತಪಸ್ಸು ಮಾಡಿದೆ ನಾನು ಮೇಲೆ ಕುಮಾರ ಪರ್ವತದಲ್ಲಿ. ಅದು ಸ್ವಲ್ಪ ಪಕ್ಕದಲ್ಲಿ ಒಂದು ಸರೋವರ ಹಳ್ಳ ನೀರು ಹರಿತಾ ಇತ್ತು. ಕುಮಾರಧಾರ ನದಿ ಮೇಲೆಯಿಂದ ಹರಿತಾ ಇತ್ತು. ಅಲ್ಲಿ ಹೋದಾಗ ಇದು ಕಾಣಿಸ್ತು ನನಗೆ. ಸ್ವಲ್ಪ ತಗೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇದನ್ನ ಕೈಯಿಂದ ಹಾಕಿ ಹೇಳಿದೆ, ಮುರ್ಕೊಂಡ್ರೆ ಆಯ್ತಂತ. ಎಳಿತೀನಿ ಎಳಿತೀನಿ. ಸಾಧಾರಣ ಇದು 1 ಕಿಲೋಮೀಟರ್ ಉದ್ದ ಬೆಳೆದಿರ್ತೀವಿ ನಾವು, ಅದಕ್ಕಿಂತ ಹೆಚ್ಚಾಗೇ ಇರ್ಬೋದು. ಅದರಲ್ಲಿ ನಾನು ಎಷ್ಟು ಬೇಕು ನನಗೆ ಅಷ್ಟು ಕಟ್ ಮಾಡಿ ತಗೊಂಬಂದೆ ನಾನು. ಅದು ಬರೀಗ ಕಾನೂನು ಬಾಹಿರ ಇದೆ, ಇದು ಕಾನೂನು ನಿರ್ಬಂಧ ಇದೆ. ಹೀಗಾಗಿ ಆ ಭಯದಿಂದನೇ ನನಗೆ ಎಷ್ಟು ಬೇಕಷ್ಟು ಎಲ್ಲ ಸಿಂಬೆ ಮಾಡಿ ಅದನ್ನು ಒಂದು ಚೀಲದಲ್ಲಿ ಇಟ್ಕೊಂಡು ತಗೊಂಡು ಬಂದೆ ನಾನು. ಕುಮಾರ ಪರ್ವತದಲ್ಲಿ ತಂದಿದ್ದು ಇದೇ ಸಾಕಷ್ಟಿದೆ ನನ್ನ ಕಡೆಗೆ. ಅವಶ್ಯಕತೆ ತಕ್ಕಂತೆ ನಾನು ಅದನ್ನು ಕತ್ತರಿಸಿ ಇಟ್ಕೊಂಡಿದ್ದೀನಿ. ಆಯ್ತು. ಆಮೇಲೆ ಇನ್ನೊಂದು ವಿಶೇಷವಾದ ವಸ್ತು ನಿಮಗೆ ತೋರಿಸ್ತೀನಿ ನಾನು. ಇದಕ್ಕೆ ಇಂಗ್ಲಿಷ್ನಲ್ಲಿ ನೀವು ಹೆಸರು ಕೇಳಿರ್ಬೇಕು, ಸಿಂಗಿಂಗ್ ಬಾಲ್ ಅಂತಾರೆ ಇದಕ್ಕೆ. ಹೌದೌದು. ಈ ಬುದ್ಧಿಸಮ್ ಅಲ್ಲೆಲ್ಲ ಬೌದ್ಧರು ಉಪಯೋಗ ಜಾಸ್ತಿ ಮಾಡ್ತಾರೆ. ನೇಪಾಳದಲ್ಲಿ ಇದನ್ನ ಅಕ್ಷಯ ಪಾತ್ರೆಗಾಗಿ ಸಿದ್ಧಿ ಮಾಡ್ತಾರೆ. ಅಕ್ಷಯ ಪಾತ್ರೆ. ನಾವು ಕೂಡ ಇದನ್ನ ಹೇಳ್ಬಾರ್ದು, ಕಣ್ಣಾರೆ ಕಾಣಬೇಕು ಇದನ್ನ. ನಾವು ಕೂಡ ಒಂದ್ಸಾರಿ ನಾನು ಮತ್ತೆ ನನ್ನ ಗುರು ಇಬ್ರು ಸೇರಿ ಇಲ್ಲೊಂದು ಶಿವರಾತ್ರಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ ನಾವು 2017 ಇಸ್ವಿಯಲ್ಲಿ. ಅವಾಗ ಇದು ಯಾವುದು ಏನೂ ಇರಲಿಲ್ಲ. ಇಲ್ಲಿ ಒಂದು ಸಣ್ಣ ಗುಡಿಸಲು ಹಾಕೊಂಡಿದ್ದೆ ನಾನು. ಅವಾಗ ಅದನ್ನ ಟೆಸ್ಟ್ ಮಾಡೋಣ, ಇದ್ರ ಬಗ್ಗೆ ಚೆಕ್ ಮಾಡೋಣ, ಇದರಲ್ಲಿ ಶಕ್ತಿ ಎಷ್ಟಿದೆ ಅಂತಂದೇಳಿ ಎಲ್ಲ ಸಿದ್ಧಿ ಮಾಡಿಬಿಟ್ಟು 1/4 kg ಅಂದ್ರೆ 1250 ಗ್ರಾಮ್ ಅಕ್ಕಿ ಇದರಲ್ಲಿ ಹಾಕಿದ್ದು ನಾವು. ಅಂದ್ರೆ 1/4 kg ಅಕ್ಕಿ ಹಾಕಿದ್ವಿ. ಅನ್ನ ರೆಡಿ ಆಯ್ತು, ಕಾರ್ಯಕ್ರಮನೂ ಎಲ್ಲ ಮುಗೀತು. ಬೆಳಿಗ್ಗೆ ಎದ್ದು ಇದನ್ನ ಇನ್ನೊಂದು ಪಾತ್ರೆಗೆ ಹಾಕಿದ್ವಿ. ಮತ್ತೆ ಅದಕ್ಕೆ ಬೇರೆ ಏನು ಸೇರಿಸಿಲ್ಲ. ಅದು 1/4 kg ಅಕ್ಕಿ ಏನಿದೆ ಅದು ಅನ್ನನೇ ಪಾತ್ರೆಗೆ ಹಾಕಿದ್ವಿ. ಸಾಧಾರಣ ಆ ಸಮಯದಲ್ಲಿ ಆ ದಿನದಲ್ಲಿ ಶಿವರಾತ್ರಿ ಕಾರ್ಯಕ್ರಮದ ಬೆಳಗಿನ ಜಾವದಲ್ಲಿ ಒಂದು 250-300 ಜನದ ಮೇಲೇನೆ ಇರ್ಬೋದು. ನಾವು ಸಂಖ್ಯೆ ಅದನ್ನ ಅಂದಾಜು ಮಾಡಿದ್ವಿ ಅಷ್ಟೇ, ಒಂದು 300 ಜನ ಇರ್ಬೋದು ಅಂತಂದೇಳಿ. ಆ 300 ಜನ ಊಟ ಮಾಡಿದ್ರು ಕೂಡ ಆ ಅನ್ನ ಎಷ್ಟಿತ್ತು ಇನ್ನೂ ಅದರಲ್ಲಿ ಅಷ್ಟೇ ಇತ್ತು ಪಾತ್ರೆ. ಅಕ್ಷಯ ಪಾತ್ರೆ. ಆಮೇಲೆ ಇದರಲ್ಲಿ ಮನುಷ್ಯನ ನಕಾರಾತ್ಮಕ ಶಕ್ತಿಯನ್ನು ತೆಗಿತೀವಿ ನಾವು. ಇದರಲ್ಲಿ ಒಂದು ಹೀಲಿಂಗ್ ಪ್ರಯೋಗ ಮಾಡ್ತೀವಿ ನಾವು. ಅದನ್ನ ತೋರಿಸ್ತೀನಿ ನಿಮಗೆ ನಾನು.